ಕೇಂದ್ರ ಬಜೆಟ್ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಈ ಬಜೆಟ್ನಲ್ಲಿ ಏನು ಸಿಗುತ್ತೆ ಅಂತ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇನ್ನು ಹಲವು ಬೇಡಿಕೆಗಳನ್ನು ಸಿದ್ದರಾಮಯ್ಯ ಅವರು ಪತ್ರದ ಮುಖೇನ ವಿತ್ತ ಸಚಿವೆ ಮುಂದೆ ಇಟ್ಟಿದ್ದಾರೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿಯನ್ನ ಮಾಡಿ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ. 15 ಅಂಶಗಳನ್ನು ಉಲ್ಲೇಖಿಸಿ ಕೇಂದ್ರಕ್ಕೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಅನುದಾನ ತಾರತಮ್ಯ ನಿವಾರಣೆಗೆ ಸಿಎಂ ಈ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಅನುದಾನಕ್ಕೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಪ್ರಮುಖ ನೀರಾವರಿ ಯೋಜನೆಗಳು ಸದ್ಯಕ್ಕೆ ಈಗ ಒಂದಿಷ್ಟು ತಕರಾರಲ್ಲಿ ಏನು ನಡೀತಾ ಇದೆ, ಅಡ್ಡಿ ಆತಂಕ ಇದೆ, ಅದನ್ನ ನಿವಾರಣೆ ಮಾಡೋದಕ್ಕೆ ಮತ್ತೆ ಅನುಮೋದನೆ ಕೊಡೋದಕ್ಕೂ ಕೂಡ ಪತ್ರದ ಮುಖೇನ ಮನವಿಯನ್ನ ಮಾಡಿ ಸೆಸ್ ಬೆಂಬಲ ಬೆಲೆ ಸೇರಿದಂತೆ ಹಲವು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ ಬೇಡಿಕೆಯ ಪಟ್ಟಿಗೆ ಸ್ಪಂದಿಸಲು ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಎಂ ಈ ಪತ್ರವನ್ನ ಬರೆದಿದ್ದಾರೆ. ಇನ್ನು ಕರ್ನಾಟಕದ ನಿರೀಕ್ಷೆಗಳೇನು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗ ಶಿಫಾರಸ್ಸಿನ ಅನುದಾನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಸೆಸ್ ಮತ್ತು ಸರ್ಚಾರ್ಜ್ ಅಂತಂದ್ರೆ ಈಗ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವೇನಾದರೂ ಪೇ ಮಾಡಿದ್ರೆ ಅದಕ್ಕೆ ಬಿಸ್ನೆಸ್ ಮೆನ್ಗಳು ಹಾಕ್ತಾರಲ್ಲ ಹೆಚ್ಚುವರಿ ಶುಲ್ಕ, ಆ ಕುರಿತಂತೆ. ಇನ್ನು ಎಸ್ಟಿ ಸಂಗ್ರಹಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಸೇವಾ ತೆರಿಗೆಯ ಗರಿಷ್ಠ ಮಿತಿಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮುಖೇನ. ಇನ್ನು ತೆರಿಗೆ ತಾರತಮ್ಯವನ್ನ ನಿವಾರಿಸಿ ವಿಶೇಷ ನೆರವನ್ನ ಕೊಡಬೇಕು. ಕರ್ನಾಟಕಕ್ಕೆ ಪ್ರತಿ ಬಾರಿ ತಾರತಮ್ಯ ಆಗ್ತಿದೆ ಅಂತ ಆರೋಪಗಳಿತ್ತು. ಆಹಾರ ಭದ್ರತಾ ಕಾಯ್ದೆ ಫಲಾನುಭವಿಗಳಿಗೆ, ಆರೋಗ್ಯ ಯೋಜನೆಗಳಿಗೆ ವಿಮೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ, ಬೆಂಬಲ ಬೆಲೆ ಯೋಜನೆ ಬಾಕಿ ಹಣ 2461 ಇದನ್ನು ಕೊಡಬೇಕು. ಇನ್ನು ಅಂಗನವಾಡಿ ಹಾಗೆಯೇ ಆಶಾ ಕಾರ್ಯಕರ್ತರ ಗೌರವಧನದಲ್ಲಿ ಕೇಂದ್ರದ ಪಾಲನ್ನ 5,000 ಏರಿಕೆ ಮಾಡಿ ಅಂತೇಳಿ, ಇನ್ನು ಪಿಎಂ ಆವಾಸ್ ಯೋಜನೆ ಕೇಂದ್ರದ ಪಾಲನ್ನ 5 ಲಕ್ಷಕ್ಕೆ ಏರಿಕೆ ಮಾಡಿ ಅಂತಾನೂ ಕೂಡ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಹಲವಾರು ಬೇಡಿಕೆಗಳನ್ನ ಹೀಗೆ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ವಿತ್ತ ಸಚಿವೆ ಪತ್ರವನ್ನ ಬರೆದಿದ್ದಾರೆ. 2023ರಲ್ಲಿ ರಾಜ್ಯಕ್ಕೆ ನೆರೆ ಬರ ಪರಿಹಾರ ಹಣ ಬರಬೇಕಾಗಿದೆ, ಅದನ್ನು ಕೊಡಿ ಅಂತ ಕೇಳಿದ್ದಾರೆ. ಇನ್ನು ನಷ್ಟ ಪರಿಹಾರ ಕೋಟಿ ಪರಿಹಾರವನ್ನು ರಾಜ್ಯ ಕೇಳಿತ್ತು, ಅದರಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ, ಆ ನಿಟ್ಟಿನಲ್ಲೂ ಕೂಡ ಗಮನ ಹರಿಸಬೇಕು ಈ ಸತಿ ಬಜೆಟ್ನಲ್ಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುದಾನವನ್ನು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೆರವನ್ನ ಒದಗಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ನೆರೆ ಮತ್ತೆ ಬರ ಪರಿಹಾರ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಕೇಳಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.